ಯಾವುದೇ ಜನತಾದಳ ಪಕ್ಷದಲ್ಲಿ ಸ್ಥಾನಮಾನದ ಅಪೇಕ್ಷೆಗೋಸ್ಕರ ನಾನು ಬಂದಿಲ್ಲ. ನನಗೆ ನಿಮ್ಮೆಲ್ಲರ ಹೃದಯದಲ್ಲಿ ಒಂದು ಸ್ಥಾನ ಬೇಕು. ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದೀರಿ, ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಟಿದ್ದೀರಿ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಬರ್ತಾ ಇದ್ದಾನೆ ಅಂದರೆ ಅಷ್ಟೇ ಪ್ರೀತಿ ವಿಶ್ವಾಸದಿಂದ ಇವತ್ತು ಮನಸ್ಪೂರ್ವಕವಾಗಿ ನೀವೆಲ್ಲರೂ ನನಗೆ ಸ್ವಾಗತವನ್ನು ಕೋರ್ತಾ ಇದ್ದೀರಿ. ಇವೆಲ್ಲವನ್ನ ನೋಡಿದಾಗ ನಾನು ಈ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ನನ್ನ ಮನಸ್ಸಿನಲ್ಲಿರ್ತಕ್ಕಂಥದ್ದು ಒಂದೇ, ಇವತ್ತು ತಾವುಗಳು ಇಷ್ಟು ನಮಗೆ ಪ್ರೀತಿ ವಾತ್ಸಲ್ಯದಿಂದ ಏನು ಕಾಣ್ತಾ ಇದ್ದೀರಿ, ಇವತ್ತು ನನ್ನ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ಇದೆ. ನನ್ನ ಮುಂದೆ ಇರ್ತಕ್ಕಂಥದ್ದು ಒಂದೇ ಅಣ್ಣ. ಹೇಳ್ತಾರೆ ತುಂಬಾ ಜನ ಪಾಪ ಆಡಳಿತದಲ್ಲಿ ಇರ್ತಕ್ಕಂಥ ನಾಯಕರು ಜನತಾದಳ ಪಕ್ಷ ಮುಗ್ದೇ ಹೋಯ್ತು ಅಂತಾರೆ. ಜನತಾದಳ ಪಕ್ಷ ಎಲ್ಲಿದೆ ಅಂತಕ್ಕಂಥದ್ದನ್ನ ಸಾಬೀತು ಮಾಡ್ತಕ್ಕಂಥ 2028ರ ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ತೋರಿಸ್ತಾರೆ ಅಂತಕ್ಕಂಥದ್ದು ಸಂಪೂರ್ಣ ಆತ್ಮವಿಶ್ವಾಸವನ್ನ ಇಟ್ಕೊಂಡಿದ್ದೇನೆ.